ಮಹಾರಾಷ್ಟ್ರದಲ್ಲಿ ಮುಂದುವರೆದ ಶಿವಸೇನೆ ಪುಂಡಾಟ. ಕರ್ನಾಟಕ ಸಾರಿಗೆ ಬಸ್ ಸಿಬ್ಬಂದಿಗೆ ಬಣ್ಣ ಬಳಿದ ಪುಂಡರು. ಉದ್ಧವ್ ಠಾಕ್ರೆ ಬಣದ ಕಾರ್ಯಕರ್ತರಿಂದ ಕಿರಿಕ್ ತೆಗೆಯಲಾಗಿದೆ. ಮಹಾರಾಷ್ಟ್ರದ ಸೊಲ್ಲಾಪುರ ಪಟ್ಟಣದಲ್ಲಿ ಘಟನೆ ನಡೆದಿದೆ. ಚಾಲಕನಿಂದ ಜೈ ಮಹಾರಾಷ್ಟ್ರ ಅಂತ ಘೋಷಣೆಯನ್ನು ಹಾಕಿಸಿ ದರ್ಪ ಮೆರೆಯಲಾಗಿದೆ. ಭಗವ ಬಣ್ಣ ಬಳಿದು ಮಾಲೆ ಹಾಕಿ ಶಿವಸೇನೆ ಪುಂಡಾಟವನ್ನ ಮೆರೆದಿರುವಂಥದ್ದು ನೋಡಿ. ಇದು ಅತಿರೇಕದ ವರ್ತನೆ ಅಂತ ಹೇಳಲಾಗ್ತಿದೆ. ಯಾವಾಗಲೂ ಕೂಡ ಮಹಾರಾಷ್ಟ್ರ ಕಿರಿಕ್ ತೆಗಿತಾನೆ ಇರುತ್ತೆ. ಅದರಲ್ಲೂ ಗಡಿಭಾಗದಲ್ಲಿರುವಂಥ ಶಿವಸೇನೆ ಪುಂಡರು ಈ ರೀತಿಯಾದಂಥ ಪುಂಡಾಟವನ್ನ ಮಾಡುವಂಥದ್ದು. ಕರ್ನಾಟಕ ಸಾರಿಗೆ ಬಸ್ ಸಿಬ್ಬಂದಿಗೆ ಬಣ್ಣ ಬಳಿದಿದ್ದಾರೆ. ಕೆಲಸ ಮಾಡ್ತಾ ಇರುವಂತಹ ಕಾರ್ಯದಲ್ಲಿರುವಂತಹ ಬಸ್ನ ಸಿಬ್ಬಂದಿಗೆ ಈ ರೀತಿಯಾಗಿ ಬಣ್ಣ ಬಳಿಯುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಅವರ ಕರ್ತವ್ಯವನ್ನು ಅಡ್ಡಿಪಡಿಸುವಂಥ ಕೆಲಸ ಇದು. ಉದ್ಧವ್ ಠಾಕ್ರೆ ಬಣದ ಕಾರ್ಯಕರ್ತರಿಂದ ಬೇಕು ಅಂತ ಈ ಕಿರಿಕನ್ನು ತೆಗೆಯಲಾಗಿದೆ. ಮಹಾರಾಷ್ಟ್ರದ ಸೊಲ್ಲಾಪುರ ಪಟ್ಟಣದಲ್ಲಿ ಒಂದು ಘಟನೆ ನಡೆದಿದೆ. ಯಾರು ಈ ಥರ ಕರ್ತವ್ಯ ನಿರತ ಸಿಬ್ಬಂದಿ ಮೇಲೆ ಈ ಥರ ಮಾಡಿದಾರೋ ಅವ್ರ ವಿರುದ್ಧ ಕಠಿಣ ಶಿಕ್ಷೆ ಆಗಲೇಬೇಕು. ಅದು ರೂಲ್ಸ್ ಕೂಡ ಇದೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದವರ ವಿರುದ್ಧ ಶಿಕ್ಷೆಯನ್ನು ವಿಧಿಸಬಹುದು. ಅದು ಕಾನೂನಿನಲ್ಲೇ ಇದೆ. ಏನು ಮಾಡಿದ್ದಾರೆ? ಡ್ರೈವರ್ ಆಗಿರ್ಬೋದು, ಕಂಡಕ್ಟರ್ ಆಗಿರ್ಬೋದು, ಇವ್ರಿಗೆ ಏನು ಮಾಡಿದ್ದಾರೆ? ಇದು ಅತಿರೇಕದ ವರ್ತನೆ ಅಂತ ಹೇಳಿದೆ. ಇನ್ನೇನು ಹೇಳಲಾಗುತ್ತೆ? ಬಣ್ಣ ಬಳಿಯೋದಂತೆ, ಹಾರ ಹಾಕೋದಂತೆ ಕೆಲಸ ಮಾಡಕ್ ಬಿಡಬೇಕು ಅಲ್ವಾ? ಹಾಗಿದ್ರೆ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬೆಂಗಳೂರಿಗೆ ಯಾರು ಬರೋರೇ ಇಲ್ವಾ ನಿಮ್ಮವರು? ಕಳಿಸ್ಬಿಡಿ, ಯಾರನ್ನು ಅಲ್ಲೇ ಇಟ್ಕೊಳ್ಳಿ, ಬೀಗ ಹಾಕೊಂಡು ಕೂರಿಸ್ಕೊಳ್ಳಿ. ಅವ್ರನ್ನೆಲ್ಲ ಕರ್ಕೊಂಡು ಬರೋದು ಯಾರು? ಇದೇ ಬಸ್ಸು ತಾನೆ? ಯಾಕೆ ಈ ತರದ ಅತಿರೇಕದ ವರ್ತನೆಯನ್ನ ಮಾಡಬೇಕು? कर्नाटक सरकारला इशारा आहे. आमच्या महाराष्ट्रामध्ये पुन्हा कर्नाटक गाड्या एक पण फिरू देणार नाही. आज आम्ही सन्मानित वागणूक त्यांना भगवत पासून त्यांनाच पाठवत आहे. त्यांना आमच्या ड्रायव्हर, आमच्या कंडक्टरला आमच्या गाड्या जाळपोळ केलेत. जर उद्या कर्नाटक सरकार जर ही वागणूक आम्हाला दिली नाही तर त्यांची गाडी एक सुद्धा फिरू देणार नाही आणि उद्या यांची गाड्या सगळ्यात जाळपोळ केल्या जातील. जय पासून पाठवत आहे त्यांना. जय पवारने. कर्नाटक सरकारला इशारा आहे. आमच्या महाराष्ट्रामध्ये पुन्हा कर्नाटक गाड्या एक पण फिरू देणार नाही. आज आम्ही सन्मानित वागणूक त्यांना भगवत पासून त्यांनाच पाठवत आहे. त्यांना आमच्या ड्रायव्हर, आमच्या कंडक्टरला आमच्या गाड्या जाळपोळ केलेत. जर उद्या कर्नाटक सरकार जर ही वागणूक आम्हाला दिली नाही तर त्यांची गाडी एक सुद्धा फिरू देणार नाही आणि उद्या यांची गाड्या सगळ्यात जाळपोळ केल्या जातील. जय पासून पाठवत आहे त्यांना. जय पवारने. कर्नाटक सरकारला इशारा आहे. आमच्या महाराष्ट्रामध्ये पुन्हा कर्नाटक गाड्या एक पण फिरू देणार नाही. आज आम्ही सन्मानित वागणूक त्यांना भगवत पासून त्यांनाच पाठवत आहे. त्यांना जय हिंद, जय महाराष्ट्र, जय कर्नाटक. जय हिंद, जय महाराष्ट्र, जय कर्नाटक. जय हिंद, जय महाराष्ट्र, जय कर्नाटक. ಪ್ರತಿನಿಧಿ ಶ್ರೀಧರ್, ಇದು ಯಾಕೋ ದಿನದಿಂದ ದಿನಕ್ಕೆ ಮಿತಿ ಮೀರಿದಂತ ಬರ್ತಾನೆ. ಕರ್ತವ್ಯ ಮಾಡ್ತಾ ಇರೋ ಸಿಬ್ಬಂದಿಗಳನ್ನ ಈ ರೀತಿಯಾಗಿ ಕೆಳಗಿಳಿಸಿ ಅವ್ರ ಮೇಲೆ ಬಣ್ಣ ಬಳಿಯೋದು ಎಷ್ಟು ಮಟ್ಟಿಗೆ ಸರಿ? ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸರ್ಕಾರ ಏನಾದರೂ ಕ್ರಮ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಏನ್ ಪ್ರಯತ್ನ ನಡೀತಾ ಇದೆ? ಏನಾಗ್ತಿದೆ ಗಡಿ ಭಾಗದಲ್ಲಿ? ಈಗ ಕರ್ನಾಟಕ ಮಹಾರಾಷ್ಟ್ರ ಮಧ್ಯೆ ಈಗ ಭಾಷಾ ವಿವಾದ ಕಿಚ್ಚು ಹೊತ್ತು ಉರಿತಾ ಇದೆ ಅಂತ ಹೇಳ್ಬೋದು. ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಆದಂತ ಒಂದು ಹಲ್ಲೆ ಪ್ರಕರಣ ಇದೆ. ಹಲ್ಲೆ ಪ್ರಕರಣವನ್ನ ಖಂಡಿಸಿ ಚಿತ್ರದುರ್ಗದಲ್ಲಿ ಒಂದು ಮಹಾರಾಷ್ಟ್ರದ ಬಸ್ಗೆ ಮಚ್ಚಿ ಬೆಳೆದು ಮತ್ತು ಆ ಕಂಡಕ್ಟರ್ಗೆ ಒಂದು ಚಾಲಕನಿಗೆ ಮಚ್ಚಿ ಬೆಳೆಯುವಂತ ಕೆಲಸವನ್ನ ಕನ್ನಡಪರ ಹೋರಾಟಗಾರ ಮಾಡಿದ್ರು. ಇದಕ್ಕೆ ಪ್ರತಿಯಾಗಿ ಮಹಾರಾಷ್ಟ್ರದಲ್ಲಿ ಒಂದು ಪುಂಡಾಟ ಮತ್ತು ಗುಂಡಾಗಿರಿ ಮುಂದುವರೆದಿದೆ ಅಂತ ಹೇಳ್ಬೋದು. ಏನು ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಕಾರ್ಯಕರ್ತರು ಈಗ ಮತ್ತೆ ಏನು ಉದ್ದಾಟತನವನ್ನು ಪ್ರದರ್ಶನ ಮಾಡಿದ್ದಾರೆ. ಏನು ಸೊಲ್ಲಾಪುರ ನಗರದಲ್ಲಿ ಕರ್ನಾಟಕ ಬಸ್ ಅನ್ನ ತಡೆದು ಬಸ್ ಚಾಲಕನನ್ನ ಬಸ್ನಿಂದ ಕೆಳಗೆ ಇಳಿಸಿ ಆತನ ಸಂಪೂರ್ಣವಾಗಿ ಆತನ ಮುಖದ ಮೇಲೆ ಕೇಸರಿ ಬಣ್ಣವನ್ನ ಹಾಕಿ ಜೊತೆಗೆ ಆತನಿಗೆ ಮಾಲೆ ಹಾಕಿ ಒಂದು ಉದ್ದಟತನವನ್ನು ಪ್ರದರ್ಶನ ಮಾಡಿದ್ರೆ ಆ ಒಂದು ಕರ್ನಾಟಕದ ಬಸ್ ಮೇಲೆ ಕೇಸರಿ ಬಣ್ಣದಿಂದ ಜೈ ಮಹಾರಾಷ್ಟ್ರ ಅನ್ನುವಂತ ಒಂದು ಘೋಷವಾಕ್ಯನ ಬರ್ತಿರ್ತಕ್ಕಂಥದ್ದು. ಇಷ್ಟಕ್ಕೆ ಸುಮ್ಮನಾಗದ ಶಿವಸೇನೆ ಪುಂಡರು ಏನು ಕರ್ನಾಟಕದ ಬಸ್ ಚಾಲಕನನ್ನ ಏನು ಹೆದರಿಸಿ ಬೆದರಿಸಿ ಮಾಧ್ಯಮಗಳ ಮುಂದೆ ಒಂದು ಏನು ಜೈ ಮಹಾರಾಷ್ಟ್ರ ಅನ್ನುವಂತ ಘೋಷಣೆ ಹಾಕುವಂತ ಒಂದು ಒತ್ತಾಯವನ್ನು ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಈ ಒಂದು ಪುಂಡರ ಒಂದು ಧಮಕಿಗೆ ಬೆದರಿದಂತ ಚಾಲಕ ಕೂಡ ಜೈ ಮಹಾರಾಷ್ಟ್ರ ಮತ್ತು ಜೈ ಕರ್ನಾಟಕ ಅನ್ನುವಂತ ಎರಡೂ ಘೋಷಣೆಯನ್ನು ಹಾಕುವಂತದ್ದು.
ಇದು ಮಹಾರಾಷ್ಟ್ರದಲ್ಲಿ ಇದು ಒಂದು ಉಚ್ಚಾಟತನ ಮುಂದುವರೆದಿದೆ. ಮೇನು ಮಹಾರಾಷ್ಟ್ರದ ಪುಣೆ ಮತ್ತು ಸ್ವಾರಗೇಟ್ ನಲ್ಲಿ 2 ಪ್ರಕರಣಗಳಾಗಿದ್ದು, ಕೊಲ್ಹಾಪುರದಲ್ಲಿ ಕೂಡ ಒಂದು ಇದೇ ರೀತಿಯ ಘಟನೆ ಆಗಿತ್ತು. ಈಗ ಸೊಲ್ಲಾಪುರದಲ್ಲಿ ಈ ರೀತಿಯ ಒಂದು ಘಟನೆ ಆಗಿದೆ. ಈಗಾಗಲೇ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮಧ್ಯೆ ಬಸ್ ಸಂಚಾರ ಸಂಪೂರ್ಣವಾಗಿ ಬಂದಾಗಿದೆ. ಯಾಕಂದ್ರೆ ಮಹಾರಾಷ್ಟ್ರದಿಂದ ಯಾವುದೇ ಬಸ್ಗಳು ಕರ್ನಾಟಕ ಬರ್ತಾ ಇಲ್ಲ. ಕರ್ನಾಟಕದಿಂದ ಪ್ರಮುಖವಾಗಿ ಏನು ಬೆಳಗಾವಿ ಮಾರ್ಗವಾಗಿ ಅಂದ್ರೆ ಪೂನಾ ಬೆಂಗಳೂರು ಮಾರ್ಗವಾಗಿ ಏನು ಹೋಗ್ತಾ ಇದ್ವು, ಕೊಲ್ಹಾಪುರ್, ಪೂನಾ, ಮುಂಬೈ, ಈ ನಾಸಿಕ್ ಈ ಭಾಗಕ್ಕೆ ಹೋಗುವಂತ ಸಂಪೂರ್ಣವಾಗಿ ಬಸ್ ಕಾರ್ಯಾಚರಣೆ ಸ್ಥಗಿತಗೊಳಿಸಲಾಗಿತ್ತು. ಆದ್ರೆ ವಿಜಯಪುರ, ಗುಲ್ಬರ್ಗಾ ಮತ್ತು ಆ ಭಾಗದಿಂದ ಏನು ಮಹಾರಾಷ್ಟ್ರದ ಆ ಭಾಗಕ್ಕೆ ಹೋಗ್ತಿರ್ತಕ್ಕಂಥ ಬಸ್ಗಳೇನಿದಾವೋ ಬಸ್ಗಳ ಕಾರ್ಯಾಚರಣೆ ಎಂದಿನಂತಿದ್ವು. ಅದರ ಒಂದು ಏನು ದುರುಪಯೋಗ ಪಡಿಸಿಕೊಂಡಂತ ಶಿವಸೇನೆ ಪುಂಡರು ಈ ಒಂದು ಪುಂಡಾಟಿಕೆಯನ್ನು ಮುಂದುವರಿಸಿದ್ದಾರೆ. ಜೊತೆಗೆ ಇವತ್ತು ಸ್ವತಃ ಏನು ಸಾರಿಗೆ ಸಚಿವರಾದಂತ ರಾಮಲಿಂಗಾರೆಡ್ಡಿ ಬೆಳಗಾವಿಗೆ ಬಂದಿದ್ರು. ಜೊತೆಗೆ ಬೆಳಗಾವಿ ಅಧಿಕಾರಿಗಳ ಜೊತೆ ಮಾತುಕತೆ ಕೂಡ ನಡೆಸಿದ್ರು. ಅನಂತರ ಮಾಧ್ಯಮಗಳ ಜೊತೆ ಕೂಡ ಅವರು ಮಾತನಾಡಿದ್ರು. ಈಗಾಗಲೇ ಈ ಒಂದು ಕ್ಷುಲ್ಲಕ ಟಿಕೆಟ್ ವಿಚಾರವಾಗಿ ಆದಂತ ಒಂದು ಕ್ಷುಲ್ಲಕ ಘಟನೆಯನ್ನು ಇಷ್ಟು ದೊಡ್ಡದಾಗಿ ಈಗ ಪರಿವರ್ತನೆ ಆಗ್ತದೆ. ಅದನ್ನ ಕೆಲವೊಂದಿಷ್ಟು MES ನ ಗುಂಡಾಳ ಮಾಡಿದಂತ ಕೃತ್ಯ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಹೇಳ್ತೀನಿ ಅಂತ ಮಾತನ್ನು ಕೂಡ ಏನು ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಹೇಳಿರ್ತಕ್ಕಂಥದ್ದು. ಕಂಡಕ್ಟರ್ ಮೇಲೆ ಹಾಕಿದಂತ ಸುಳ್ಳು ಕೇಸ್ ಕೂಡ ಅದು ಅನ್ನೋದು ಕೂಡ ನಮ್ಗೆ ಗೊತ್ತಾಗಿದೆ. ಆದ್ರೆ ಅದು ಕೂಡ ಕಾನೂನು ಪ್ರಕಾರ ಅದು ಕ್ರಮ ತೆಗೆದುಕೊಳ್ತೇವೆ ಅನ್ನೋ ಮಾತನ್ನು ಕೂಡ ಸಚಿವರು ಹೇಳಿದ್ರೆ. ಇನ್ನು ಕರ್ನಾಟಕ ಮಹಾರಾಷ್ಟ್ರ ಮಧ್ಯೆ ಏನು ಒಂದೀಗ ಏನು ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ದಿನೇ ದಿನೇ ಏನು ಒಂದು ಕರ್ನಾಟಕ ಬಸ್ಗಳನ್ನ ಮಹಾರಾಷ್ಟ್ರದಲ್ಲಿ ಟಾರ್ಗೆಟ್ ಮಾಡಿ ಒಂದು ಅಟ್ಯಾಕ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಒಂದು ಬಸ್ ಚಾಲಕರನ್ನ ಟಾರ್ಗೆಟ್ ಮಾಡಿ ಅವ್ರ ಮೇಲೆ ಈ ರೀತಿ ಧಮಕಿ ಹಾಕುವಂತ ಕೆಲಸವನ್ನು ಮಾಡಲಾಗ್ತಾ ಇದೆ. ಯಾಕಂದ್ರೆ ಸೊಲ್ಲಾಪುರದ ಪ್ರಕರಣ ನೋಡಿದ್ರೆ ಸೊಲ್ಲಾಪುರ ಆಗಿರ್ಬೋದು ಮತ್ತು ಪುನಾದ ಸ್ವಾರಗೇಟ್ ಬಳಿ ಆದಂತ 2 ಪ್ರಕರಣಗಳು ನೋಡೋದಾದ್ರೆ ಯಾವ ರೀತಿ ಒಂದು ಗುಂಡಾ ಪ್ರವೃತ್ತಿಯನ್ನ ಶಿವಸೇನೆ ಮುಂದುವರಿಸಿದೆ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದೇ ಚಿತ್ರದುರ್ಗದಲ್ಲಿ ಆದಂತ ಪ್ರಕರಣಕ್ಕೆ ರಾಜ್ಯ ಸರ್ಕಾರ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುತ್ತೆ. ಅದೇ ಮಹಾರಾಷ್ಟ್ರದಲ್ಲಿ ಈ ಒಂದು ಪುಂಡಾಟಿಕೆ ಮುಂದುವರೆದ್ರು ಕೂಡ ಅಲ್ಲಿಯ ಸರ್ಕಾರ ಯಾವುದೇ ರೀತಿ ಕ್ರಮ ತೆಗೆದುಕೊಳ್ತಾ ಇಲ್ಲ. ಕ್ರಮ ತೆಗೆದುಕೊಳ್ಳದ ಕಾರಣಕ್ಕಾಗಿ ಈ ರೀತಿ ಪದೇ ಪದೇ ಬೇರೆ ಬೇರೆ ಭಾಗದಲ್ಲಿ ಕರ್ನಾಟಕ ಬಸ್ಗಳನ್ನು ಟಾರ್ಗೆಟ್ ಮಾಡಿ ಈ ರೀತಿ ಗುಂಡಾ ಪ್ರವೃತ್ತಿ ಮುಂದುವರಿಸಲಾಗಿದೆ. ಜೊತೆಗೆ ಈಗಾಗಲೇ ಏನು ರಾಜ್ಯದ ಏನು ಸಾರಿಗೆ ಇಲಾಖೆಯ ಪ್ರಮುಖ ಅಧಿಕಾರಿಗಳು ಕೂಡ ಮಹಾರಾಷ್ಟ್ರದ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ. ಜೊತೆಗೆ 2 ರಾಜ್ಯಗಳ ಮಧ್ಯೆ ಈಗೇನು ಒಂದು ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ ಅದನ್ನ ತಿಳಿಗೊಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ ಅನ್ನೋ ಮಾತನ್ನು ಕೂಡ ಏನು ಸಾರಿಗೆ ಸಚಿವರು ಹೇಳಿರ್ತಕ್ಕಂಥದ್ದು. ಮಹಾರಾಷ್ಟ್ರದ ಸಾರಿಗೆ ಸಚಿವರ ಜೊತೆ ಕೂಡ ನಾವು ಮಾತನಾಡ್ತೀವಿ. ಇತ್ತೀಚೆಗೆ ಅವರು ಬೆಂಗಳೂರಿಗೆ ಬಂದಿದ್ರು ಅನ್ನೋ ಮಾತನ್ನು ಕೂಡ ಸಾರಿಗೆ ಸಚಿವರು ಹೇಳಿರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಹೇಳಿಕೆಗೆ ಸೀಮಿತ ಆಗ್ತದೆ ಹೊರತಾಗಿ ಕಾರ್ಯಗತ ಬರ್ತಾ ಇಲ್ಲ. ಅದರ ಭಾಗವಾಗಿ ಈಗ ಮಹಾರಾಷ್ಟ್ರದಲ್ಲಿ ಈ ರೀತಿ ಕನ್ನಡಿಗರನ್ನ ಟಾರ್ಗೆಟ್ ಮಾಡುವಂತದ್ದು, ಜೊತೆಗೆ ಅಲ್ಲಿ ಶಿವಸೇನೆ ಪುಂಡ ಒಂದು ಬೆದರಿಕೆ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.